ಜನಗಳು ನಿಂತ್ಕೊಂಡಿದ್ದಾರೆ. ಇವರೆಲ್ಲ ಇಂಟರ್ನ್ಯಾಷನಲ್ ಡಿಪಾರ್ಚರ್ ಮಾಡೋರು. ಸೊ ಈ ರೈಲ್ವೆ ಸ್ಟೇಷನಿಂದನೇ ಇಲ್ಲೇ ಇಮಿಗ್ರೇಷನ್ ಇದೆ ಮುಂದೆ ಚೆಕ್ ಪಾಯಿಂಟು ನೋಡ್ಬೋದು. ಈ ಥರ ಮಾಡ್ತಾ ಇದ್ದಾರೆ. ಅವರು ಮಾಂಕಾಗೆ ಟ್ರೈನಿಂಗ್ ತೊಗೊತಾ ಇದ್ದಾರಂತೆ. ಟೂರಿಸಮ್ ಹೆಸರು ಮೇಲೆ ಬೇರೆನೇ ನಡೀತಾ ಇದೆ ಇಲ್ಲಿ. ನಾನು ಬಸ್ ಸ್ಟಾಪ್ ಅಂತ ಹೇಳಿದ್ರೆ ಏನೋ ದೊಡ್ಡದಿರುತ್ತೆ ಬಸ್ ಸ್ಟಾಪ್ ಅಂತ ಅಂದ್ಕೊಂಡಿದ್ದೆ. ಬ್ಯಾಂಕಾಕಲ್ಲಿ ಯಾವುದು ಬಸ್ ನಿಂದ್ರಂಗಿಲ್ಲ ಗುರು. ಇಲ್ಲಿ ಒಂಥರ ಏರ್ಪೋರ್ಟ್ ಥರನೇ ಬೋರ್ಡಿಂಗ್ ಗಿಡಿಂಗ್ ಎಲ್ಲ ಆಗುತ್ತೆ ಇಲ್ಲಿ. ಬನ್ನಿ ಗುರು, ಬೇಗ ಓಡಬೇಕು, ಇನ್ನು ½ ಅಷ್ಟೇ ಇದೆ. ಹಂಗೆ ನೋಡ್ಬೋದು ಮತ್ತೆ ಸೆಕ್ಯೂರಿಟಿ ಚೆಕಿಂಗ್ ಎಲ್ಲ ಮಾಡ್ತಾ ಇದೆ ಇಲ್ಲಿ. ಯಾಕಂದರೆ ಬಾರ್ಡರಿಗೆ ಹೋಗ್ತಾ ಇದೆ ಎಲ್ಲ. ಯಾರಿಗೂ ಕಳ್ಳನಿಗೆ ಹಿಡ್ಕೊಂಡು ಹ್ಯಾಂಡ್ ಕಫ್ ಹಾಕಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಏನಂತ ಗೊತ್ತಿಲ್ಲ. ಹಲೋ ಎವ್ರಿವನ್, ನೀವೇನಾದರೂ ಹೊಸದಾಗಿ ಈ ಚಾನಲ್ಗೆ ಬಂದಿದ್ದೀರಾ ಅಂತ ಹೇಳಿದ್ರೆ, ಈ ನಮ್ಮ ಚಾನೆಲ್ ಹೆಸರು ಮ್ಯಾಡ್ ಮಾಂಕ್ ಎಕ್ಸ್ಪ್ಲೋರರ್ ಅಂತೇಳಿ. ಹೆಸರಿಗೆ ತಕ್ಕಂತೆ ನಾವು ಮ್ಯಾಡ್ ಥಿಂಗ್ಸ್ ನ ಮಾಡ್ತಾ ಇದ್ದೀವಿ. ನೀವೇನಾದ್ರೂ ಹೊಸದಾಗಿ ಚಾನಲ್ಗೆ ಬಂದಿದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬೆಲ್ ಜೋರಾಗಿ ಹೊಡೆದ್ ಬಿಡಿ. ಯಾಕಂದ್ರೆ ನಾನು ನಮ್ಮ ಮನೇನ ಬಿಟ್ಟಿದ್ದೀನಿ ಕೌಂಟ್ಲೆಸ್ ಡೇ ಟ್ರಾವೆಲ್ ಮಾಡೋದಕ್ಕೆ ಅಂಡ್ ನೋಡೋದಕ್ಕೆ. ಹೊಸ ಹೊಸ ಕಲ್ಚರು, ಹೊಸ ಹೊಸ ಜನಗಳು, ಭಾಷೆ, ದೇಶಗಳು. ಇದು ನನ್ನ ಪ್ಯಾಷನ್ ಕೂಡ ಹೌದು. ರೈಟ್ ನೌ ನಾನು ಬೆಂಗಳೂರು ಟು ಬೀಜಿಂಗ್ ಬೈ ರೋಡ್ ವಿತೌಟ್ ಫ್ಲೈಟ್ ಟ್ರಾವೆಲ್ ಮಾಡ್ತಾ ಇದ್ದೀನಿ. ನಾನು ಈ ತರ ಕ್ರೇಜಿ ಅಡ್ವೆಂಚರ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ರೆಡಿ ಇದ್ದೀನಿ. ನೀವು ರೆಡಿನಾ? ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ಸವಾಡಿಕಾ ಫ್ರಮ್ ಪಟಾಯಾ ಸಿಟಿ, ಥೈಲ್ಯಾಂಡು. ಎಲ್ಲರಿಗೂ ಸ್ವಾಗತ ನಮ್ಮ ಬೆಂಗಳೂರು ಟು ಬೀಜಿಂಗ್ನ ಸೀರೀಸಲ್ಲಿ. ಮೇ ಬಿ ನಾವು ಲಾಸ್ಟ್ ವಿಡಿಯೋ ಅಂತ ಅನ್ಕೊಳ್ತೀನಿ ಥೈಲ್ಯಾಂಡಲ್ಲಿ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನಾವು ಥೈಲ್ಯಾಂಡಿಂದ ಲಾವೋಸ್ ತನಕ ಟ್ರಾವೆಲ್ ಮಾಡ್ತೀವಿ. ಸೊ ನೋಡೋಣ ಯಾವ ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆ್ಯಂಡ್ ಅಲ್ಲಿಂದ ಬಾರ್ಡರ್ ಕ್ರಾಸ್ ಮಾಡ್ತೀನಿ. ಟ್ರೈನು ಇಲ್ಲ ಬಸ್ಸು ಏನಾದ್ರು ತಗೋಣ. ಆ್ಯಂಡ್ ಇಲ್ಲಿ ಪ್ರೆಸೆಂಟ್ ಪಟಾಯಾದಿಂದ ಬ್ಯಾಂಕಾಕಿಗೆ ಫಸ್ಟ್ ಹೋಗ್ಬೇಕು. ನಾವು ಥೈಲ್ಯಾಂಡಿನ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿಲ್ಲ. ನಾವು ಪುಕೆಟ್ ಮತ್ತು ಬ್ಯಾಂಕಾಕು ಮತ್ತು ಪಟಾಯಾ ಸಿಟಿ ಬಿಟ್ಟರೆ ಮತ್ತು ಬೇರೆ ಪ್ಲೇಸಸ್ ಯಾವುದೂ ಎಕ್ಸ್ಪ್ಲೋರ್ ಮಾಡಿಲ್ಲ. ನೋಡೋಣ ಗುರು, ಮುಂದೆ ಇನ್ನೂ ಭಾಳಷ್ಟು ಪ್ಲೇಸಸ್ಗಳು ಇದ್ದಾವೆ ಥೈಲ್ಯಾಂಡಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಫಿಫಿ ಐಲ್ಯಾಂಡ್ ಕೂಡ ಮಿಸ್ ಮಾಡಿದ್ದೀವಿ. ಥೈಲ್ಯಾಂಡ್ ಬರೋದು ಒಂದು ಸಮುದ್ರದ ಪಕ್ಕದಲ್ಲೇ ಬರುತ್ತಲ್ಲ, ಹಂಗಾಗಿ ಮೇಜರ್ ಸಿಟೀಸ್ಗಳೇನಿದ್ದಾವೆ ಥೈಲ್ಯಾಂಡಲ್ಲಿ, ಸೊ ಅವು ಸಿಟೀಸ್ಗಳೇನಿದ್ದಾವೆ ಸಮುದ್ರದ ಮುಂದೆನೇ ಇದ್ದಾವೆ. ಹಂಗಾಗಿ ನಿಮಗೆ ಲಾಂಗ್ ಡಿಸ್ಟೆನ್ಸ್ ಫೆರಿಗಳನ್ನು ಹೋಗ್ತಾವೆ ಇಲ್ಲಿ. ಸೊ ನೀವೇನಾದರೂ ಒಂದು ಸಿಟಿಯಿಂದ ಬ್ಯಾಂಕಾಕಿಂದ ಪುಕೆಟಿಗೆ, ಇಲ್ಲ ಪುಕೆಟಿಂದ ಬ್ಯಾಂಕಾಕಿಂದ ಪಟಾಯಾಗೆ ಏನಾದರೂ ಬೇರೆ ಐಲ್ಯಾಂಡ್ಗಳಿದ್ದಾವೆ, ಇನ್ನು ಫೇಮಸ್ ಐಲ್ಯಾಂಡ್ಗಳು ಇಲ್ಲಿ. ಸೊ ಆ ಐಲ್ಯಾಂಡ್ಗಳಿಗೆ ಹೋಗ್ಬೇಕಂತ ಹೇಳಿದ್ರೆ ಲಾಂಗ್ ಡಿಸ್ಟೆನ್ಸ್ ಫೆರಿಗಳನ್ನು ಹೋಗ್ತಾವೆ ಇಲ್ಲಿಂದ. ಸೊ ಆ ಲಾಂಗ್ ಡಿಸ್ಟೆನ್ಸ್ ಫೆರಿಗಳನ್ನು ತೊಗೊಂಡು ನೀವು ಇಲ್ಲಿಂದ ಟ್ರಾವೆಲ್ ಮಾಡ್ಬೋದು ಬೇರೆ ಕಡೆ. ಅದು ಒಂದು ಬೇರೆ ಥರ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಫೆರಿಯಲ್ಲಿ ಟ್ರಾವೆಲ್ ಮಾಡೋದು. ಥೈಲ್ಯಾಂಡ್ನ ಬಿಡೋಕ್ಕೆ ಮನಸ್ಸೇ ಇಲ್ಲ. ಯಾಕಂದರೆ ಮತ್ತೆ ಮುಂದೆ ನಾನು ಯಾವಾಗ ಬರ್ತೀನೋ ಇಲ್ಲೋ ಗೊತ್ತಿಲ್ಲ ಥೈಲ್ಯಾಂಡಲ್ಲಿ. ಆದರೂ ಏನು ಮಾಡಬೇಕು, ನಮ್ಮದು ಮಿಷನ್ ಇದೆಯಲ್ಲ ಬೆಂಗಳೂರಿಂದ ಬೀಜಿಂಗ್ ತನಕ. ಹಂಗಾಗಿ ನಾನು ಆ್ಯಕ್ಚುಲಿ ಪಟಾಯಾ ಸಿಟಿಯಲ್ಲಿ ಉಳ್ಕೊಂಡಿದ್ದಿಲ್ಲ. ಇಲ್ಲೇ ಜೊಮ್ಯಾಥಿಯನ್ ಬೀಚ್ ಅಂತೇಳಿದ್ದೆ ಪಟಾಯಾ ಸಿಟಿಯಲ್ಲಿ. ಇಲ್ಲಿಂದ ಒಂದು 2-3 ಕಿಲೋಮೀಟರ್ಸ್ ಆಗುತ್ತೆ. ಸೊ ಈ ಸಿಟಿಯಲ್ಲಿ ನಾನು ಉಳ್ಕೊಂಡಿದ್ದೆ. ಸೊ ಒಳ್ಳೆ ಇಲ್ಲಿ ಜಾಸ್ತಿ ಏನು ಕ್ರೌಡ್ ಇಲ್ಲ, ಚೆನ್ನಾಗಿದೆ, ಬೀಚ್ ಕ್ಲೀನ್ ಇದೆ ಆ್ಯಂಡ್ ಎಲ್ಲ ಸಖತ್ತಾಗಿದೆ. ಇಲ್ಲಿ ಜಾಸ್ತಿ ಕ್ರೌಡ್ ಇಲ್ಲ ಇಲ್ಲಿ. ಆದರೆ ನೀವು ಪಟಾಯಾ ಸಿಟಿಯೆಲ್ಲ ಏನಾದರೂ ಹೋದರೆ ಕ್ರೌಡ್ ಜಾಸ್ತಿ ಇರುತ್ತೆ. ಆ್ಯಂಡ್ ನೋಡ್ಬೋದು ಇದೆಲ್ಲ ಇಲ್ಲೇ ಮುಂದೆ ಮನೆಗಳು, ಅಪಾರ್ಟ್ಮೆಂಟ್ಗಳು ಅವೆಲ್ಲ ಇದ್ದಾವೆ, ನೋಡ್ಬೋದು ನೀವು. ಮಲೇಷ್ಯಾದಲ್ಲಿ ಬ್ಲ್ಯಾಕ್ ಕಲರು ನಂಬರ್ ಪ್ಲೇಟ್ ಇರುತ್ತೆ. ಸೊ ಆಲ್ಮೋಸ್ಟ್ ನಾನು ತೋರಿಸಿದ್ದೀನಿ ನಿಮಗೆ. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಇಂಡಿಯನ್ ಕಾರ್ ಕೂಡ ಇದೆ, ಸುಜುಕಿ ಕಾರು. ಇಲ್ಲಿ ಜನಗಳು ಆಲ್ಮೋಸ್ಟ್ ಟೊಯೋಟಾ ಕಾರ್ಗಳನ್ನು ಯೂಸ್ ಮಾಡ್ತಾರೆ, ಟೊಯೋಟಾ ಬ್ರ್ಯಾಂಡ್ನ. ಆ್ಯಂಡ್ ಇಲ್ಲಿ ಇನ್ನೊಂದು ಬ್ರ್ಯಾಂಡ್ ಇದೆ ಮಿತ್ಸುಬಿಷಿ ಅಂತೇಳಿ. ಆ ಮಿತ್ಸುಬಿಷಿ ಕಂಪ್ನಿನೂ ಜಾಸ್ತಿ ಯೂಸ್ ಮಾಡ್ತಾರೆ ಇಲ್ಲಿ. ಬ್ಯಾಂಕಾಕಿಗೆ ತಲುಪಿ ಇನ್ನೂ ಸ್ವಲ್ಪ ಸೊವಿನಿಯರ್ ಅವೆಲ್ಲ ತೊಗೋಬೇಕು. ಯಾಕಂದರೆ ಅದನ್ನು ನಿಮಗೆ ಕೊಡಬೇಕಲ್ಲ, ಸರ್ಪ್ರೈಸ್ ಇದೆ ನಿಮಗೆಲ್ಲರಿಗೂ. ಎಲ್ಲ ಇದು ಸೀರೀಸ್ ಮುಗಿದ ಮೇಲೆ ನಿಮಗೆಲ್ಲ ಸರ್ಪ್ರೈಸ್ ಗಿಫ್ಟ್ ಇದೆ ಎಲ್ಲರಿಗೂ. ಸೊ ಅದನ್ನು ನಿಮಗೋಸ್ಕರನೂ ತೊಗೊಳ್ತಾ ಇದ್ದೀನಿ ಇಲ್ಲಿ ಗಿಫ್ಟು. ಇಲ್ಲಿ ನೀವು ಟ್ಯಾಕ್ಸಿ ಏನಾದರೂ ಬುಕ್ ಮಾಡ್ಬೇಕಂತ ಹೇಳಿದ್ರೆ 2 ಆ್ಯಪ್ ನಡೀತಾವೆ ಮೇನ್ಲಿ. ಒಂದು ಬೋಲ್ಟ್ ಆ್ಯಪು, ಇನ್ನೊಂದು ಗ್ರ್ಯಾಬ್ ಆ್ಯಪ್ ಅಂತೇಳಿ. ಫುಡ್ನ ಯಾವ ಥರ ಮ್ಯಾನೇಜ್ ಮಾಡಬೇಕು ಅಂತೇಳಿದರೆ, ಸೊ ಥೈಲ್ಯಾಂಡಿಗೆ ಬಂದರೆ ಮೇನ್ಲಿ ಫುಡ್ನ ನೀವು 7-Eleven ಮೇಲೆ ಡಿಪೆಂಡ್ ಆಗ್ಬೋದು. ಯಾಕಂದರೆ 7-Elevenನಲ್ಲಿ ನಿಮಗೆ ಆಲ್ಮೋಸ್ಟು ಒಳ್ಳೆ ಫುಡ್ಡೇ ಸಿಗುತ್ತೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಭಾಳ ವೇಸ್ಟ್ ಇದೆ ಗುರು ಥೈಲ್ಯಾಂಡಲ್ಲಿ. ಸೊ ಅಷ್ಟೇನು ಚೆನ್ನಾಗಿಲ್ಲ ಅಂತ ನಾನು ಅಂದ್ಕೊತೀನಿ. ಯಾಕಂದರೆ ಭಾಳಷ್ಟು ಪ್ರಾಬ್ಲಮ್ ಆಗ್ತವೆ. ಇನ್ ಕೇಸ್ ನಿಮಗೆ ಏನು ಗೊತ್ತಿಲ್ಲ ಇಲ್ಲಿ ಯಾವ ಥರ ಟ್ರಾವೆಲ್ ಮಾಡೋದು ಅಂತೇಳಿದರೆ, ಥೈಲ್ಯಾಂಡಲ್ಲಿ ಬಂದರೆ ಬಟ್ಟೆ ಒಗಿಬೇಕಂತೇಳಿದರೆ ಅಲ್ಲಿ ನೋಡ್ಬೋದು ಮುಂದೆ ಒಂದು ಲಾಂಡ್ರಿ ಶಾಪ್ ಇದೆ. ಆ ಥರ ಲಾಂಡ್ರಿ ಶಾಪಲ್ಲಿ ಹೋದರೆ ನಿಮಗೆ ಬಟ್ಟೆ ಒಗೆದು ಕೊಡ್ತಾರೆ, ಅದು ಆಟೋಮೆಟಿಕ್ಕಾಗಿ. ಇಲ್ಲಿ ಅದೆಲ್ಲ ಇದೇ ನಮ್ಮ ಹಾಸ್ಟ್ಲು. ಆ್ಯಂಡ್ ಇದು ಒಂದು ರಿಸೆಪ್ಷನ್. ಆ್ಯಂಡ್ ಈ ಥರ ಒಂದು ಹಾಲ್ ಇದೆ ವೇಟಿಂಗ್ ಮಾಡೋಕ್ಕೆ. ಈ ಥರ ಒಂದು ಕಾಮನ್ ರೂಮ್ ಸಿಗುತ್ತೆ ನಿಮಗೆ ಹಾಸ್ಟ್ಲಲ್ಲಿ. ಸೊ ಈ ಹಾಸ್ಟ್ಲಿಗೆ ನಾನು 450 rupees ಪೇ ಮಾಡ್ತಾಯಿದ್ದೀನಿ ಪರ್ ಡೇ. ಸೊ ಇಲ್ಲಿ 3 ದಿನ ನಾನು ಇದ್ದೆ. ಚೆನ್ನಾಗಿದೆ ಗುರು. ಸೊ ಎಲ್ಲ ಕಿಚನ್ ಇದೆ, ವಾಶ್ರೂಮ್, ಇದು
ವಾಶ್ರೂಮ್ ಇದ್ದಾವೆ, ಬಾತ್ರೂಮ್ ಇದ್ದಾವೆ ಆ್ಯಂಡ್ ಫ್ರಿಡ್ಜ್ ಇದೆ, ಪ್ಯೂರಿಫೈ ವಾಟರ್ ಇದೆ, ಎಲ್ಲ ಇದೆ. ನೋಡ್ಬೋದು ನೀವು, ಚೆನ್ನಾಗಿದೆ. ಬಂಕ್ ಬೆಡ್ ಇದೆ ನೋಡ್ಬೋದು. ಈ ಥರ ಒಂದು ಬಂಕ್ ಬೆಡ್, 8 ಜನ ಇರ್ತಾರೆ ಇಲ್ಲಿ ಈ ರೂಮಲ್ಲಿ. ಈ ಥರ ಇದೆ ನಾನು ಬೆಡ್ ಆಗಿದ್ದು. ಇವಾಗ ಹಾಸ್ಟೆಲ್ನ ಚೆಕ್ಔಟ್ ಮಾಡಿ ಬಂದಿದ್ದೀನಿ ಆ್ಯಂಡ್ ಇವಾಗ ಹೋಗೋಣ. ಟುಕ್ ತೊಗೊಂಡು ಒಂದು ಇಲ್ಲಿ ಮಿನಿ ಬಸ್ ಸ್ಟಾಪ್ ಇದೆ ಪಟಾಯದಲ್ಲಿ. ಸೊ ಅಲ್ಲಿಂದ ಒಂದು ಬಸ್ ಹಿಡಿಬೇಕು ನಮಗೆ ಬ್ಯಾಂಕಾಕಿಗೆ. ನೋಡಿ ಆ್ಯಂಡ್ ಎಷ್ಟಾಗುತ್ತೆ ಬಸ್ ಫೇರು ಏನು ಅಂತೇಳಿ ತೋರಿಸ್ತೀನಿ, ಬನ್ನಿ ಹೋಗೋಣ. ಒಂದು ಟುಕ್ಟುಕ್ಗಳು ಇಲ್ಲಿ ಬರ್ತವೆ. ಸೊ ಇವು ಬರೀ ನಿಮಗೆ 10 ಬಾತ್ನ ಚಾರ್ಜ್ ಮಾಡ್ತವೆ. ಈ ಥರ ಟುಕ್ಟುಕ್ಗಳು ಹೋಗ್ತಾ ಇರ್ತವೆ. ನೋಡ್ಬೋದು ಸಿಟಿ ಸೆಂಟ್ರ್ ಯಾವ ಥರ ಇದೆ. ಹಿಂಗೆ ಸ್ಟ್ರೈಟ್ ಹೋಗಿ ಅಲ್ಲಿ ಮುಂದೆ ಲೆಫ್ಟಲ್ಲಿ ಹೋದರೆ ವಾಕಿಂಗ್ ಸ್ಟ್ರೀಟ್ ಬರುತ್ತೆ. ಈ ಪಟಾಯ ಕೂಡ ನಾವು ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಸೊ ಲಾಸ್ಟ್ ವೀಡಿಯೋ ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ. ಸೊ ಟೂರಿಸಮ್ ಹೆಸರು ಮೇಲೆ ಬೇರೆನೇ ನಡೀತಾ ಇದೆ ಇಲ್ಲಿ. ಈ ಥರ ಟೆಂಪಲ್ಸ್ಗಳು ಭಾಳ ಕಾಣ್ತವೆ ಥೈಲ್ಯಾಂಡಲ್ಲಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ ಥೈಲ್ಯಾಂಡಲ್ಲಿ ಟೆಂಪಲ್ ಇದು. ಸೊ ಅದು ಒಂದು ಬುದ್ಧಿಸ್ಟ್ ಟೆಂಪಲು. ಆ ಥರ ಟೆಂಪಲ್ಗಳು ಭಾಳ ಇದ್ದಾವೆ ಇಲ್ಲಿ ಥೈಲ್ಯಾಂಡಲ್ಲಿ. ನೀವು ಬಂದರೆ ಅದನ್ನೇ ನೋಡ್ತೀರಾ ಎಲ್ಲ ಕಡೆ. ನಾನು ಬಸ್ ಸ್ಟಾಪ್ ಅಂತ ಹೇಳಿದ್ರೆ ಏನೋ ದೊಡ್ಡದಿರುತ್ತೆ ಬಸ್ ಸ್ಟಾಪ್ ಅಂತ ಅಂದ್ಕೊಂಡಿದ್ದೆ. ಅಲ್ಲಿ ವಾಕಿಂಗ್ ಸ್ಟ್ರೀಟಿಂದ ಬಂದರೆ ಇಲ್ಲೇ ಮುಂದೆ ಇದೆ ಈ ಥರ ಮಿನಿ ಬಸ್ ಸ್ಟಾಪು. ಇಲ್ಲಿಂದ ಆರಾಮಾಗಿ ನಿಮಗೆ ಬಸ್ ಸಿಕ್ಬಿಡುತ್ತೆ. ಇಲ್ಲೇ ಮುಂದೆ ಕಾಣ್ತಾ ಇದೆಯಲ್ಲ ಅದೇ ಬಸ್ಸು. ಇಲ್ಲಿ ಮುಂದೆ ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ಬೇಕು. ನೋಡ್ಬೋದು ಈ ಥರ ಇದೆ ಬಸ್ಸು. ಒಳಗಡೆ ಹೋಗೋಣ ಬನ್ನಿ. ಸೊ ಈ ಥರ ಮಿನಿ ಬಸ್ಗಳು ಹೋಗ್ತಿರ್ತವೆ ಆ್ಯಂಡ್ ಈ ಬಸ್ಗಳು ಆ್ಯಕ್ಚುಲಿ ವೆರಿ ಕನ್ವೀನಿಯೆಂಟ್ ಆ್ಯಂಡ್ ಫಾಸ್ಟ್ ಇರ್ತವೆ. ಬ್ಯಾಂಕಾಕಿಗೆ ತಲುಪೋಣ. ಬ್ಯಾಂಕಾಕಿಗೆ ತಲುಪಿ ಅಲ್ಲಿಂದ ನೋಡೋಣ ಮುಂದೆ ನಾಂಗ್ಕಾಯ್ ಅಂತೇಳಿ ಬಾರ್ಡ್ರ್ ಇದೆ ಲಾವೋಸ್ ಮತ್ತು ಥೈಲ್ಯಾಂಡ್ ಮಧ್ಯೆ. ಸೊ ಆ ನಾಂಗ್ಕಾಯ್ ಬಾರ್ಡರ್ ತನಕ ಹೋಗ್ತಾ ಇದ್ದೀನಿ ನಾನು. ಇದೇ ಬಸ್ಸಲ್ಲಿ ಇವಾಗ ಪ್ರೆಸೆಂಟ್ ಬಂದು ನಾವು ರೀಚ್ ಆಗಿದ್ದೀವಿ ಬ್ಯಾಂಕಾಕಿಗೆ. ಆ್ಯಂಡ್ ಈ ಥರ ಬಸ್ಗಳು ಮಿನಿ ಬಸ್ ಅಂತ ಹೇಳ್ತಾರೆ. ಓಕೆ, ನೀವು ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಿದ್ದೀರಾ ಅಂತ ಹೇಳಿದರೆ ಈ ಥರ ಬಸ್ಗಳನ್ನು ತೊಗೋಬೋದು ಆ್ಯಂಡ್ ಟ್ರಾವೆಲ್ ಮಾಡ್ಬೋದು. ಐ ಥಿಂಕ್ ಗೌರ್ಮೆಂಟ್ ಬಸ್ಗಳು ಇವೆಲ್ಲ ಕಡಿಮೆ ಪ್ರೈಸು ಆ್ಯಂಡ್ ಸ್ಪೀಡೂ ಇರ್ತದೆ. ಇನ್ನೊಂದು ಲಕ್ಸರಿ ಬಸ್ ಅಂತೇಳಿ ಬರುತ್ತೆ, ಡಬಲ್ ಡೆಕ್ಕರ್ ಬಸ್ಗಳು. ಅವನ್ನ ತೊಗೋಬೇಡಿ, ಯಾಕೆಂದರೆ ಅವು ಸ್ಲೋ ಆಗಿ ಹೋಗ್ತವೆ. ಅದರ ಪ್ರೈಸ್ ಜಾಸ್ತಿನೂ ಇರುತ್ತೆ. ಹಾಗಾಗಿ ನಾನು ನಿಮಗೆ ರೆಕಮೆಂಡ್ ಮಾಡೋದಂದರೆ ಏನಂದರೆ ಈ ಥರ ಬಸ್ಗಳು, ಸೊ ಮಿನಿ ಬಸ್ಗಳು. ಸೊ ನಿಮಗೆ ಕನ್ವೀನಿಯೆಂಟ್ ಆಗಿರುತ್ತೆ ಆ್ಯಂಡ್ ಫಾಸ್ಟ್ ತಲುಪಿಸುತ್ತೆ. ಪ್ರೆಸೆಂಟ್ ನಾನು ಬ್ಯಾಂಕಾಕಿಗೆ ಬಂದು ತಲುಪಿ ನೋಡ್ಬೋದು. ಆ್ಯಂಡ್ ಇಲ್ಲಿಂದ ಇವಾಗ ಹೋಗೋಣ. ಒಂದು ರೈಲ್ವೆ ಸ್ಟೇಷನ್ ಇದೆ. ಸೊ ಆ ರೈಲ್ವೆ ಸ್ಟೇಷನಿಂದ ಇನ್ನು ಟಿಕೆಟ್ ಬುಕ್ ಮಾಡಬೇಕು. ಎಷ್ಟು ಗಂಟೆಗೆ ಟ್ರೈನ್ ಇದೆ ಏನಿಲ್ಲ ಗೊತ್ತಿಲ್ಲ. ಸೊ ಅಲ್ಲಿ ಹೋಗಿ ವಿಚಾರಿಸೋಣ ಟಿಕೆಟ್ ಬಗ್ಗೆ. ಬ್ಯಾಂಕಾಕಲ್ಲಿ ಯಾವುದು ಬಸ್ ನಿಂದ್ರಂಗಿಲ್ಲ ಗುರು. ಇಲ್ಲಿ ಬಸ್ಸೇ ಬರ್ತಾ ಇದ್ದಿಲ್ಲ. ಒಂದು ಅರ್ಧ ತಾಸಿಂದ ವೇಟ್ ಮಾಡ್ತಾಯಿದ್ದೆ ಲೋಕಲ್ ಬಸ್ಸಿಗೆ. ಸೊ ಯಾವುದೂ ಬಸ್ ಬರ್ತಾ ಇದ್ದಿದ್ದಿಲ್ಲ. ಇವತ್ತು ಸಂಡೇ ಅದಕ್ಕೋಸ್ಕರ ಅದಕ್ಕೆ ಒಂದು ಗ್ರ್ಯಾಬ್ ಇಟ್ಕೊಂಡಿದ್ದೀನಿ. ನೋಡ್ಬೋದು ಡೈರೆಕ್ಟ್ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಮೊನ್ನೆ ಒಂದು ಟ್ರೈನ್ ತೊಗೊಂಡು ಬಂದ್ವಲ್ಲ, ಅದೇ ಆ ಟ್ರೈನ್ ಸ್ಟೇಷನ್ ಅಂತ ಅಂದ್ಕೊಂಡಿದ್ದೆ. ಆದರೆ ಅದು ಟ್ರೈನ್ ಸ್ಟೇಷನ್ ಅಲ್ಲ ಗುರಿ. ಇದು ನೋಡ್ಬೋದು ನೀವು, ಒಂಥರ ಏರ್ಪೋರ್ಟ್ ರೀತಿಯಲ್ಲಿ ಕಟ್ಟಿದ್ದಾರೆ ಈ ಟ್ರೈನ್ ಸ್ಟೇಷನು. ಸೊ ಏರ್ಪೋರ್ಟ್ ಥರನೇ ಇದೆ ರೈಲ್ವೆ ಸ್ಟೇಷನು. ಸೇಮ್ ಏರ್ಪೋರ್ಟ್ ಫೀಲ್ ಬರ್ತಾ ಇದೆ ಇಲ್ಲಿ ನನಗೆ. ಸೊ ಒಳಗಡೆ ಹೋಗಿ ನೋಡೋಣ, ಟಿಕೆಟ್ ಬಗ್ಗೆ ವಿಚಾರಿಸೋಣ ಬನ್ನಿ. ನೋಡಿ ಇಲ್ಲೂ ಕೂಡ ತಮ್ಮ ರಾಣಿಯ ಫೋಟೋ ಇಲ್ಲಿ ಹಾಕಿ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ನೋಡ್ಬೋದು. ಸೊ ಈ ಥರ ಥೈಲ್ಯಾಂಡಲ್ಲಿ ನಿಮಗೆ ಎಲ್ಲ ಕಡೆ ಕಾಣುತ್ತೆ. ನಿಜವಾಗ್ಲೂ ಗುರು ಒಂಥರ ರೈಲ್ವೆ ಸ್ಟೇಷನ್ ಅಲ್ಲ, ಇದು ಏರ್ಪೋರ್ಟ್ ಥರ ಕಾಣ್ತಾ ಇದೆ ನನಗೆ ನಿಜವಾಗ್ಲೂ. ನೀವು ಕಮೆಂಟಲ್ಲಿ ಹಾಕಿ ನೋಡೋಣ ನಿಮಗೆ ಹೆಂಗೆ ಅನಿಸ್ತಾ ಇದೆ. ಈ ಥರ ರೈಲ್ವೆ ಸ್ಟೇಷನ್ ಎಲ್ಲಾದರೂ ನೋಡಿದ್ದೀವಿ ನಾವು. ಬ್ಯಾಂಕಾಕಲ್ಲಿ ನೀವು ಯಾವುದೇ ಸೂಪರ್ ಮಾರ್ಕೆಟ್ ಹೋಗಿ, ಯಾವುದೇ ಸ್ಟೋರಲ್ಲಿ ಹೋಗಿ, ಯಾವುದಾದ್ರೂ ಅಂಗಡಿಯಲ್ಲಿ ಹೋಗಿ ಆ್ಯಂಡ್ ಪಬ್ಲಿಕ್ ಸರ್ವಿಸಲ್ಲಿ ಯಾವುದಾದ್ರೂ ಇರಲಿ, ಟ್ರೈನ್ ಸ್ಟೇಷನ್ ಇರಲಿ, ಮೆಟ್ರೋ ಸ್ಟೇಷನ್ ಇರಲಿ, ಟಿಕೆಟ್ ಕೊಡೋದ್ರಲ್ಲಿ ಇರಲಿ, ಯಾವುದೇ ಇರಲಿ, ಅಲ್ಲಿ ಆಲ್ಮೋಸ್ಟ್ ಹೆಣ್ಮಕ್ಳೇ ಇರ್ತಾರೆ. ಯಾಕಂದರೆ ಇಲ್ಲಿ ಥೈಲ್ಯಾಂಡಲ್ಲಿ ಹೆಣ್ಮಕ್ಳಿಗೆ ಭಾಳ ಆದ್ಯತೆ ಕೊಡ್ತಾರೆ ಎಲ್ಲ ಜಾಬಲ್ಲೂ. ಆದರೆ ಗಂಡ್ಮಕ್ಳು ಜಾಸ್ತಿ ಇರೋಂಗಿಲ್ಲ ಗುರು. ಹಂಗಾಗಿ ಇಲ್ಲಿ ಥೈಲ್ಯಾಂಡಲ್ಲಿ ಏನು ಮಾಡ್ತಾರೆ ಜನಗಳು, ಸೊ ಗಂಡ್ಮಕ್ಳು ಇರೋರು ಹೆಣ್ಮಕ್ಳಾಗಿ ಚೇಂಜ್ ಆಗ್ತಾರೆ. ಸೊ ಟ್ರಾನ್ಸ್ಜೆಂಡರ್ ಆಗ್ತಾರೆ. ಟ್ರಾನ್ಸ್ಜೆಂಡರ್ ಆದಮೇಲೆ ಇವ್ರಿಗೆ ಜಾಬ್ ಕೊಡ್ತಾರೆ. ಅವಾಗ ಆರಾಮಾಗಿ ಇವ್ರಿಗೆ ಜಾಬ್ ಸಿಗುತ್ತೆ ಇಲ್ಲಿ ಥೈಲ್ಯಾಂಡಲ್ಲಿ. ನೀವು ನೋಡ್ಬೋದು ಬಂದರೆ ಆಲ್ಮೋಸ್ಟ್ ಜಾಸ್ತಿ ಇಲ್ಲಿ ಲೇಡಿ ಬಾಯ್ಗಳು ಕಾಣ್ತಾರೆ. ಸೊ ಲೇಡಿ ಬಾಯ್ ಆ್ಯಂಡ್ ಟ್ರಾನ್ಸ್ಜೆಂಡರ್ ಯಾರು ಜೆಂಡರ್ ಚೇಂಜ್ ಆಗಿರ್ತಾರಲ್ಲ, ಸೊ ಗಂಡು ಮಕ್ಕಳಿಂದ ಹೆಣ್ಮಕ್ಳಾಗಿರ್ತಾರೆ, ಅವರು ಜಾಸ್ತಿ ಕಾಣ್ತಾರೆ ಇಲ್ಲಿ. ಹಂಗಾಗಿ ಇದು ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇಲ್ಲಿ ಥೈಲ್ಯಾಂಡಲ್ಲಿ.
Hello. Is there any train for Nong Khai border, Laos? You have ticket? No. Third class, no second, with fare, no air, no AC. One ticket, passport, please. ಸೊ ಇವಾಗ ಟ್ರೈನ್ ಸಿಕ್ಕಿದೆ. ಒಂದು 8:25 ಟ್ರೈನ್ ಹೋಗುತ್ತೆ. ಆ ಟ್ರೈನು ಬರೀ ಸ್ಲೀಪರ್ ಕ್ಲಾಸ್ ಅಷ್ಟೇ ಅವೈಲೇಬಲ್ ಇದೆ ಅಂತೆ. ಥರ್ಡ್ ಕ್ಲಾಸು ಮತ್ತು ಸೆಕೆಂಡ್ ಕ್ಲಾಸು ಏನು ಅವೈಲೇಬಲ್ ಇಲ್ಲಂತೆ ಸೀಟ್ ಅವರಲ್ಲಿ. ಹಂಗಾಗಿ ಇನ್ನೊಂದು 9:30 ಒಂದು ಟ್ರೈನ್ ಇದೆ. ಆ ಟ್ರೈನೇ ತೊಗೊಂಡಿದ್ದೀನಿ. ಸೊ ಅದಕ್ಕೆ 2:11 ಬಾತ್ ಏನೋ ತೊಗೊಂತಿದ್ದಾರೆ. ಸೊ ಇಲ್ಲಿಂದ 9:00 ಬಿಟ್ಟರೆ ಮಾರ್ನಿಂಗ್ 7 ಗಂಟೆಗೆ ಅಲ್ಲಿ ಬಾರ್ಡರ್ ಕಡೆ ಇರ್ತೀವಿ ನಾವು. You go to left side. ಇವಾಗ ಪ್ರೆಸೆಂಟು ಟಿಕೆಟ್ ಸಿಕ್ಕಿದೆ ನಮ್ಮ ಕೈಯಲ್ಲಿ. ಸೊ ನೋಡ್ಬೋದು ಈ ಥರ ಇದೆ ಟಿಕೆಟು. ಸೊ ಈ ಟಿಕೆಟ್ ತೊಗೊಂಡು ನಾವು ಪ್ಲಾಟ್ಫಾರ್ಮ್ 2 ಏನೋ ಹೇಳಿದ್ದಾರೆ, ಪ್ಲಾಟ್ಫಾರ್ಮ್ 2 ಅಲ್ಲಿ ಹೋಗಿ ವೇಟ್ ಮಾಡೋಣ. ಸೊ ರಾತ್ರಿ 9 ಗಂಟೆಗಿದೆ, 9:20ಕ್ಕೆ. ಸೊ ಅವಾಗ ತನಕ ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಹಂಗೆ ನೋಡ್ಬೋದು ಒಳಗಡೆ ಬಂದಮೇಲೆ ಟಿಕೆಟ್ ತೊಗೊಂಡ್ಮೇಲೆ ಒಳಗಡೆ ಈ ಥರ ಇದೆ ಹಾಲ್ ಏರಿಯಾ, ವೇಟಿಂಗ್ ಹಾಲ್ ಏರಿಯಾ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ AC ವರ್ಕ್ ಆಗ್ತಾಯಿದೆ ನೋಡ್ಬೋದು. ಸೊ ಫುಲ್ AC ಕಂಡೀಷನ್ ಹಾಲ್ ಇದು. ಏನಾದರೂ ಊಟ ಗೀಟನೂ ತೊಗೊಂಬಿಡೋಣ ಪಾರ್ಸಲ್ ರಾತ್ರಿಗೋಸ್ಕರ. ಇದಂತೂ ಗೊತ್ತಿದೆ, ಇಲ್ಲಿ ಕಿಂಗ್ ಇವರು, ಥೈಲ್ಯಾಂಡ್ನ ಕಿಂಗ್, ಪ್ರೆಸೆಂಟ್ ಕಿಂಗು. ಆ್ಯಂಡ್ ಹಿಂದೆ ಇವ್ರು ಯಾರು ಅಂತ ನೋಡ್ತಾ ಇದ್ದರೆ, ಸೊ ಇವರು ಪಾಸ್ಟ್ ಕಿಂಗ್ಗಳು ಇವರು. ಸೊ ಹಿಂದಿನ ಕಾಲದಲ್ಲಿ ಇದ್ರಲ್ಲ ಅವರು ಕಿಂಗ್ಗಳಂತೆ. ಈ ಟ್ರೈನ್ ಸ್ಟೇಷನ್ ಹೆಸರು ಕುವಾಂಗ್ ಪುಂಗ್ ಏನೋ ಇದೆ ಗುರು. ಬೇರೆ ಬೇರೆ ಥರ ಇಲ್ಲಿ ಟ್ರೈನ್ ಸ್ಟೇಷನ್ಗಳಿದ್ದಾವೆ. ಈ ಕಡೆ ಮಲೇಷ್ಯಾ ಕಡೆ ಏನಾದರೂ ಹೋಗ್ಬೇಕಪ್ಪ ನಿಮ್ಮ ಕಡೆ, ಆ್ಯಂಡ್ ಪುಕೆಟ್ ಕಡೆ ಏನಾದರೂ ಹೋಗ್ಬೇಕಂತ ಹೇಳಿದರೆ ಸೊ ನೀವು ಬ್ಯಾಂಕಾಕ್ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ನೀವು ಈ ಕಡೆ ಲಾಸ್ ಕಡೆ ಏನಾದರೂ ಹೋಗ್ಬೇಕಂತ ಹೇಳಿದ್ರೆ ಈ ಟ್ರೈನ್ ಸ್ಟೇಷನ್ಗೆ ಬರಬೇಕು. ಥೈಲ್ಯಾಂಡಲ್ಲಿ ಬ್ಯಾಕ್ ಪ್ಯಾಕಿಂಗ್ ಮಾಡೋಕ್ಕೆ ಭಾಳ ಮಜಾನೇ ಬಂತು ನಿಜವಾಗ್ಲೂ. ಸಖತ್ತಾಗಿ ಇಂಥ ಎಕ್ಸ್ಪೀರಿಯೆನ್ಸ್ ನಾನು ಯಾವತ್ತೂ ಮಾಡಿದ್ದಿಲ್ಲ. ಸೊ ಈ ಥರ ಚಾಲೆಂಜ್ಗಳನ್ನು ಫೇಸ್ ಮಾಡೋದು ನಾನು ಯಾವತ್ತೂ ಮಾಡಿದ್ದಿಲ್ಲ ನನ್ನ ಜೀವನದಲ್ಲಿ. ಇಲ್ಲಿ ಲೋಕಲ್ ಶಾಪ್ಗಳಿವೆಲ್ಲ ಇವು. ಸೊ ನಮ್ಮ ರೈಲ್ವೆ ಸ್ಟೇಷನಲ್ಲೆಲ್ಲ ಇರ್ತಾವಲ್ಲ, ಕ್ಯಾಂಡಿಮೆಂಟ್ ಶಾಪ್ ಅವೆಲ್ಲ ಇರ್ತಾವಲ್ಲ, ಆ ಥರನೇ ಇಲ್ಲಿ. ಆ್ಯಂಡ್ ಇವಾಗ ಲಾಸ್ಗೆ ಹೋಗ್ತಾ ಇದ್ದೀವಲ್ಲ, ಅಲ್ಲಂತೂ ನಿಜವಾಗ್ಲೂ ನಾನು ಫುಲ್ಲು ಕ್ಯಾಂಪಿಂಗ್ ಮಾಡೋಕ್ಕೆ ಸಿಗುತ್ತೆ. ಇವಾಗ ಥೈಲ್ಯಾಂಡಲ್ಲಿ ಸಿಮ್ ಕಾರ್ಡ್ ನೀವು ತೊಗೋಬೇಕಂದ್ರೆ ಟ್ರೂ 5G ಅಂತ ಇದ್ದೆ. ಬಾರ್ಡರ್ ಕ್ರಾಸ್ ಮಾಡೋ ಮುಂದೆ ತೊಗೊಂಡಿದ್ದೆ. ಸೊ ಅದೇ ಸಿಮ್ಮು ಇವಾಗ ತನಕ ನಡೀತಾ ಇದೆ. ಅನ್ಲಿಮಿಟೆಡ್ ಇಂಟರ್ನೆಟ್ ಸಿಕ್ಕಿತ್ತು ನನಗೆ. ಸೊ ಇವಾಗ ತನಕ ಏನೂ ಪ್ರಾಬ್ಲಮ್ ಬಂದಿಲ್ಲ. ಬನ್ನಿಗುರು ಬೇಗ ಓಡಬೇಕು, ಇನ್ನು ಹಾಫ್ ಆನ್ ಅವರ್ ಅಷ್ಟೇ ಇದೆ. ಆ್ಯಕ್ಚುಲಿ ನಾನು ಸವಿನಿಯರ್ ತೊಗೊಂಬರ್ಬೇಕಂತೇಳಿ ಹೊರಗಡೆ ಹೋದೆ. ಹೋಗೋಣ ಬನ್ನಿ. ಆ್ಯಂಡ್ ನಮ್ಮ ಇಂಡಿಯಾದಲ್ಲಿ ಲಾಕರ್ ಬಾಕ್ಸ್ ಅವೈಲೇಬಲ್ ಇದೆ ಇಲ್ಲ ಅಂತ ಗೊತ್ತಿಲ್ಲ. ಸೊ ಇಲ್ಲಿ ನನ್ನ ಬ್ಯಾಗ್ ಇಟ್ಟು ಹೋಗಿದ್ದೆ ನಾನು. ಸೊ ಈ ಥರ ಒಂದು ಲಾಕರ್ ಇರುತ್ತೆ ಇಲ್ಲಿ. ಇಲ್ಲಿ ಕ್ಯಾಶ್ ಪೇಮೆಂಟ್ ಮಾಡಿ ನೀವು ಇಟ್ಟು ಹೋಗ್ಬೋದು. 20 ಬಾತ್ ಏನೋ ತೊಗೊತಾರೆ 1 ಅವರ್ಗೆ. ಇಲ್ಲಿ ರೈಲ್ವೆ ಸ್ಟೇಷನಲ್ಲಿ ಇವರು ಶಾಪು ಈ ಥರನೇ ಬಟ್ಟೆ ಹೊಚ್ಚಿ ಹೋಗ್ತಾ ಇದ್ದಾರೆ ಎಲ್ಲ ಸಾಮಾನಿಗೆ. ಸೊ ಏನೇನು ಇಲ್ಲಿ ಐಟಮ್ಸ್ಗಳಿದ್ದಾವೆ ಎಲ್ಲ ಹಂಗೆ ಓಪನ್ ಆಗಿದ್ದಾವೆ. ಜಸ್ಟ್ ಅದ್ರ ಮೇಲೆ ಬಟ್ಟೆ ಹೊಚ್ಚಿ ಹೋಗ್ತಾ ಇದ್ದಾರೆ. ಸೊ ಈ ಥರ ನಮ್ಮ ಇಂಡಿಯಾದಲ್ಲಿ ಸಾಧ್ಯನಾ ಅಂತೇಳಿ ಬ್ಯಾಗ್ನ ತೊಗೊಂಬಂದಿದ್ದೀನಿ ಅಲ್ಲಿ ಲಾಕರ್ ರೂಮಿಂದ. ಆ್ಯಂಡ್ ನಮ್ಮ ಟ್ರೈನ್ ಡಿಲೇ ಆಗಿದೆ 15 ಮಿನಿಟ್ಸು. ಯಾಕಂತೇಳಿದರೆ ಒಂದು ಯಾವುದೋ ಇನ್ನೊಂದು ಟ್ರೈನು ಚಾಂಗ್ ಮೈಗೆ ಹೋಗೋ ಟ್ರೈನು ಟೆಕ್ನಿಕಲ್ ಇಶ್ಯೂಯಿಂದ ಡಿಲೇ ಆಗಿದೆ ಅಂತೆ. ಇಲ್ಲಿ ಒಂಥರ ಏರ್ಪೋರ್ಟ್ ಥರನೇ ಬೋರ್ಡಿಂಗ್ ಗಿಡಿಂಗ್ ಎಲ್ಲ ಆಗುತ್ತೆ ಇಲ್ಲಿ. ಸೂಪರ್ ಎಕ್ಸ್ಪ್ರೆಸ್ ಟ್ರೈನ್ ಅಂತೆ. ನಾಳೆ ನಾವು ಮಾರ್ನಿಂಗು 7:00 ನಾವು ತಲುಪ್ತೀವಿ ಅಲ್ಲಿ ನಾಂಗ್ ಖಾಯ್ ಬಾರ್ಡ್ರಿಗೆ. ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಹಾಲ್ ಇದೆ ಆ್ಯಂಡ್ ಮೇಲೆ ಅದು ಪ್ಲಾಟ್ಫಾರ್ಮ್ ಇದ್ದಾವೆ. ಸೊ ಒಂದು ಫ್ಲೋರ್ ಮೇಲೆ ಇದು ಟ್ರೈನ್ ಇದೆ ನೋಡ್ಬೋದು ನಾವು. ಇನ್ನೂ ನೋಡ್ಬೋದು ಈ ಥರ ಟ್ರೈನ್ ಇದೆ. ಐ ಥಿಂಕ್ ಇದೇ ಟ್ರೈನ್ ನಾವು ಹೋಗ್ತಾ ಇರೋದು. ನೋಡೋಣ ಬನ್ನಿ ಎಲ್ಲಿದೆ ನಮ್ಮದು ಕ್ಯಾಬಿನ್ ಅಂತೇಳಿ. ಇವ್ರು ನೋಡಿ ಇಲ್ಲಿ ಟಿಕೆಟ್ ಕಲೆಕ್ಟರ್ ಇವರು ಟಿಕೆಟ್ ಚೆಕ್ ಮಾಡ್ತಾರೆ ಎಲ್ಲಿದೆ ಅಂತೇಳಿ. ಸೊ ಕೇಳೋಣ ಇವ್ರಿಗೆ. ಎಕ್ಸ್ಕ್ಯೂಸ್ ಮಿ ಸರ್, last car, sir. ಲಾಸ್ಟ್ Yeah. You can see the bird? Yellow, sir. ಓಕೆ ಕಾಬನ್ ಕ್ಯಾಬ್. 8 ครับที่ 8 เดินไปที่ 5 นะ 1 2 ರೈಟ್ 1 2 yeah 12 ಈ ಥರ ಇದೆ ಟ್ರೈನ್ ನೋಡ್ಬೋದು ನೀವು. ಸೊ ಇದ್ರ ಮೇಲೆ ಬರೆದಿದ್ದಾರೆ. ಇಲ್ಲಿಯ ಸ್ಟೇಷನಿಂದ ವಿಯಂತಾನೆಗೆ ಹೋಗ್ತಾ ಇದೆ ಟ್ರೈನ್ ಇದು. ಆ್ಯಂಡ್ ಇಲ್ಲಿ ಮುಂದೆ ನಿಂತಿದ್ದಾರಲ್ಲ ಇವರೆಲ್ಲ ಎಲ್ಲರಿಗೂ ಟಿಕೆಟ್ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ. ಸೊ ಟ್ರೈನಲ್ಲಿ ಇವಾಗ ಒಳಗಡೆ ಬಂದಿದ್ದೀವಿ ನೋಡ್ಬೋದು. ಈ ಥರ ಇದೆ ಸೀಟಿಂಗು. ಇಲ್ಲಿ ಥರ್ಡ್ ಕ್ಲಾಸ್ ಆದರೂ ಕೂಡ ನಿಮಗೆ ಪರ್ಫೆಕ್ಟಾಗಿ ನಿಮಗೆ ಒಂದು ಸೀಟ್ ಕೊಡ್ತಾರೆ. ಸೊ ಆ ಸೀಟೆಲ್ಲ ನೀವು ಕೂತ್ಕೊಂಡು ಹೋಗ್ಬೋದು ಆರಾಮಾಗಿ. 9:30 ಎಲ್ಲ 10 ಮಿನಿಟ್ಸ್ ಸ್ವಲ್ಪ ಡಿಲೇ ಆಗಿದೆ. 9:40 ಬಿಡುತ್ತೆ ಟ್ರೈನ್. ಎಲ್ಲ ಪ್ಯಾಸೆಂಜರ್ ಬರ್ತಾ ಇದ್ದಾರೆ. ಹಾಗೆ ನೋಡ್ಬೋದು ನೀವು ಮುಂದೆ ಈ ಥರ. ಮುಂದೆ ಹೋಗ್ತಾ ಲಾಂಗ್ ಜರ್ನಿ ಎಲ್ಲ ಆಗೋದು. ಲಾಂಗ್ ಜರ್ನಿ ಯಾರು ಮಾಡೋಂಗಿಲ್ಲ. ಖಾಲಿ ಆಗುತ್ತೆ ಮುಂದೆ ಒಂದು ಯಾವುದಾದ್ರು ಸಿಟಿ ಬಂದರೆ. ಅವಾಗ ಸಿಟಿ ಬಂದಮೇಲೆ ಖಾಲಿ ಆದಮೇಲೆ ಎಲ್ಲಾದರೂ ಒಂದು ಖಾಲಿ ಕಡೆ ಇದ್ದರೆ ಅಲ್ಲಿ ಮಲ್ಕೊಂಬಿಡೋಣ ಅಷ್ಟೇ. ನೋಡಿ ಹಂಗೆ ಬಂದು ಜಸ್ಟ್ ಕುಂತಿದ್ದೆ ಇಲ್ಲೇ ಸೀಟಲ್ಲಿ, ನಮ್ಮ ಸೀಟಲ್ಲಿ. ಸೊ ನಮ್ಮ ಜೊತೆ ಇವಾಗ ಇವರು ಇಟಲಿ ಅವ್ರು ಸಿಕ್ಕಿದ್ದಾರೆ. ಇವಾಗ ನೇಮ್ ಬ್ರೋ?
Jaluka. ಜಲುಕಾ. ಸೊ ಅವರು ಟ್ರಾವೆಲಿಂಗ್ ಮಾಡ್ತಾ ಇಲ್ಲ ಅಂತೆ ಥೈಲ್ಯಾಂಡಿಗೆ ಬಂದು ಮೆಡಿಟೇಷನ್ಗೆ ಏನೋ ಬಂದಿದ್ದಾರಂತೆ. ಮುಂದೆ ಒಂದು ಸಿಟಿ ಬರುತ್ತೆ ಯಾವುದೋ, ಅಲ್ಲಿ ಹೇಳ್ಕೊತಾರೆ. ಸೊ ನೆಕ್ಸ್ಟ್ ಮೀಟಿಂಗ್ Next week. I want to become a monk. Yes. ಅವರು ಮಾಂಕಾಗೆ ಒಂದು ಟ್ರೈನಿಂಗ್ ತೊಗೊತಾ ಇದ್ದಾರಂತೆ. ಸೊ ಹಂಗಾಗಿ ಒಂದಲ್ಲಿ ಬುದ್ಧಿಸ್ಟ್ ಟೆಂಪಲ್ ಇದೆ, ಅಲ್ಲಿ ಹೋಗಿ ಮೆಡಿಟೇಷನ್ ಮಾಡಿ ಮಾಂಕ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಥೈಲ್ಯಾಂಡಿಗೆ. ಯಾವ ಥರ ಇರ್ತಾರೆ ನೋಡಿ ಸ್ಟೋರಿ ಒಬ್ಬೊಬ್ರದ್ದು. ಇಂಡಿಯನ್ ಟ್ರೈನ್ಸಲ್ಲಿ ಯಾವ ಥರ ಟಿ ಸಿಗಳು ಬಂದು ಟಿಕೆಟ್ ಚೆಕ್ ಮಾಡ್ತಾರೆ. ಸೊ ಇಲ್ಲಿ ಥೈಲ್ಯಾಂಡಲ್ಲೂ ಕೂಡ ಈ ಥರ ಟಿ ಟಿಗಳಿರ್ತಾರೆ ನೋಡ್ಬೋದು. ಸೊ ಅದೇ ಮಾಂಕ್ ಬಿದ್ದಿದ್ದಾರಲ್ಲ, ನೀವು ನಿನ್ನೆ ಬರೋ ಮುಂದೆ ಏನೋ ಏಟ್ ಬೀಳ್ಸ್ಕೊಂಡಿದ್ರಂತೆ. ಸೊ ಹಂಗಾಗಿ ರಕ್ತ ಎಲ್ಲ ಬರ್ತಾ ಇತ್ತು. ನನ್ನ ಕಡೆ ಆ್ಯಂಟಿ ಬ್ಲಾಸ್ಟ್ ಇತ್ತು, ಆ್ಯಂಟಿ ಬ್ಲಾಸ್ಟ್ ಕೊಟ್ಟಿದ್ದೆ ಅವರಿಗೆ. ಆ್ಯಕ್ಚುಲಿ ರಾತ್ರಿ ನಾನು ಏನೋ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂತ ಹೇಳಿದರೆ, ಸೊ ರಾತ್ರಿ ನಿನ್ನೆ ಅಷ್ಟೇನು ಸ್ಪೆಷಲಾಗಿ ಏನಿದ್ದಿಲ್ಲ ಇಲ್ಲಿ ಟ್ರೈನಲ್ಲಿ. ಸೊ ಜನಗಳು ಬರ್ತಾಯಿದ್ರು ಹೋಗ್ತಾಯಿದ್ರು, ಹಂಗಾಗಿ ಏನು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಸೊ ಪ್ರೆಸೆಂಟ್ ನೋಡ್ಬೋದು ಮಾರ್ನಿಂಗ್ ಆಗಿದೆ ಆ್ಯಂಡ್ ನಾವು ಆಲ್ಮೋಸ್ಟ್ ಇವಾಗ ಬಾರ್ಡರ್ ಕಡೆ ತಲುಪ್ತಾ ಇದ್ದೀವಿ. ಇವಾಗ ಪ್ರೆಸೆಂಟು ಟ್ರೈನೆಲ್ಲ ಖಾಲಿ ಹೊಡಿತಾ ಇದೆ. ಯಾಕೆ ನಮ್ಮ ಟ್ರೈನ್ನ ಹಿಂದೆಯಿಂದ ತೋರಿಸಿ ನಿಮ್ಗೆ ಯಾವ ಥರ ಇದೆ ವ್ಯೂ ಅಂತೇಳಿ. ನೈಟೆಲ್ಲ ಅಷ್ಟೇನು ಜಾಸ್ತಿ ನಿದ್ದೆ ಮಾಡಿಲ್ಲ ನಾನು. ಸೊ ರೆಸ್ಟ್ ತೊಗೊಳೋಕ್ಕೆ ಆಗಲಿಲ್ಲ ರಾತ್ರಿಯಲ್ಲಿ, ಹಂಗಾಗಿ ಇವಾಗ ಬನ್ನಿ ತೋರಿಸ್ತೀನಿ. ನಮ್ಮ ಟ್ರೈನಿಂದ ಹಿಂದಿಂದ ವ್ಯೂ ಹೆಂಗೆ ಕಾಣುತ್ತೆ ನೋಡ್ಬೋದು. ಸೊ ಈ ಥರ ವ್ಯೂ ಇದೆ ಹಿಂದೆಯಿಂದ. ಸೊ ಫುಲ್ ಓಪನ್ ಆಗಿರುತ್ತೆ ಟ್ರೈನು, ಈ ಥರ ಕಾಣುತ್ತೆ ನೋಡ್ಬೋದು. ನೈಟ್ ಡೋರ್ ಓಪನ್ ಇತ್ತು, ಇವಾಗ ಡೋರ್ ಕ್ಲೋಸ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ರೈಲ್ವೇಸಲ್ಲಿ ಯಾವ ಥರ ಮಾರಕ್ಕೆ ಬರ್ತಾರಲ್ಲ, ಇಲ್ಲಿ ನೋಡಿ ಈ ಥರ ಮಾರಕ್ಕೆ ಬರ್ತಾರೆ ಇಲ್ಲಿ. ಸೊ ಐ ಥಿಂಕ್ ಇದು ಕೋಳಿ ಅಂತ ಅಂದ್ಕೊತೀನಿ. ಎಕ್ಸ್ಕ್ಯೂಸ್ ಮೀ, ದಿಸ್ ಈಸ್ ಕಾಯಿ ಚಿಕನ್ನ ಬಾರ್ಬಿಕ್ಯೂ ಮಾಡಿದ್ದಾರೆ. ಅದು ಬಾರ್ಬಿಕ್ಯೂ ಮಾಡಿದ ಚಿಕನ್ನ ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಮಾರ್ನಿಂಗ್ಗೆ. ಬಾತ್ರೂಮ್ ನೋಡ್ಬೋದು ಟ್ರೈನಿಂದು. ಸೊ ಆಲ್ಮೋಸ್ಟ್ ಜರ್ನಿ ಮುಗಿಯೋಕ್ಕೆ ಬಂದಿದೆ, ಆದರೂ ನೋಡ್ಬೋದು ಬಾತ್ರೂಮ್ ಎಷ್ಟು ಕ್ಲೀನಾಗಿದೆ ಅಂತೇಳಿ. ಈ ಸೀಟ್ಗಳು ಆ್ಯಕ್ಚುಲಿ ಸೆಕೆಂಡ್ ಕ್ಲಾಸ್ ಎ ಸಿ ಸೀಟ್ಗಳು. ಸೊ ಇದರಲ್ಲಿ ಎ ಸಿ ಇದೆ ಆ್ಯಂಡ್ ಸೆಕೆಂಡ್ ಕ್ಲಾಸ್ ಇದು. ಇವೆಲ್ಲ ಮೇ ಬಿ ಇವನು ಕೂಡ ಸೆಕೆಂಡ್ ಕ್ಲಾಸ್ ಅಂದ್ಕೊತೀನಿ. ಐ ಥಿಂಕ್ ಇವೆಲ್ಲ ಕೂಡ ಸೇಮ್ ನಮ್ಮ ಥರನೇ ಇರೋದು ಟ್ರೈನು. ನೋಡ್ಬೋದು ಇಲ್ಲಿ ಜನಗಳು ಭಾಳಷ್ಟು ಕುಂತ್ಕೊಂಡಿದ್ದಾರೆ ರಿಸರ್ವ್ ಸೀಟಲ್ಲಿ. ಇಲ್ಲಿ ಭಾಳಷ್ಟು ಜನ ಕುಂತಿದ್ದಾರೆ. ನಮ್ಮ ಬೋಗಿಲಂದ್ರೆ ಯಾರೂ ಇಲ್ಲ, ಖಾಲಿ ಆಗಿಬಿಟ್ಟಿದೆ ಎಲ್ಲ ಅಲ್ಲಿ. ನೋಡ್ಬೋದು ಈ ಥರ ಮಾಡ್ತಾ ಇದ್ದಾರೆ. ನೋ ಓಕೆ ಬಾಯ್. ನೋಡ್ಬೋದು ಯಾವುದೋ ಒಂದು ಸ್ಟೇಷನ್ ಬಂದಿದೆ. ಸೊ ಈ ಥರ ಇದೆ ಸ್ಟೇಷನ್, ಇಲ್ಲಿ ಲೋಕಲ್ ಸ್ಟೇಷನು. ಆ್ಯಂಡ್ ಇದೇ ನಮ್ಮ ಟ್ರೈನು. ಸೊ ಇದ್ರ ಮುಂದೆ ಸ್ಲೀಪರ್ ಕ್ಲಾಸ್ಗಳಿದ್ದಾವೆ, ಇನ್ನು 3 ಬೋಗಿಗಳು. ಅದಾದಮೇಲೆ ಇಲ್ಲಿ ಪ್ರೆಸೆಂಟ್ ಹೋಗಿರೋದು. ನಾನು ಸೂರತ್ ತಾನಿಯಿಂದ ಬ್ಯಾಂಕಾಕಿಗೆ ಬರೋ ಮುಂದೆ ಒಂದು ಟ್ರೈನಲ್ಲಿ ಬಂದಿದ್ದೆ. ಅದರಲ್ಲೂ ಕೂಡ ಥರ್ಡ್ ಕ್ಲಾಸ್ ಜರ್ನಿನೇ ಮಾಡಿದ್ದೆ ನಾನು, ಥರ್ಡ್ ಕ್ಲಾಸ್ ಸಿಟ್ಟಿಂಗ್ ಜರ್ನಿನೇ. ಸೊ ಅದರಲ್ಲಿ ಆ್ಯಕ್ಚುಲಿ ಒಂದು ರೆಸ್ಟೋರೆಂಟ್ ಕೂಡ ಇದ್ದು. ಸೊ ಅಲ್ಲೋಗಿ ನೀವು ಊಟ ಮಾಡ್ಬೋದಿತ್ತು. ಆದರೆ ಈ ಟ್ರೈನಲ್ಲಿ ರೆಸ್ಟೋರೆಂಟ್ ಇಲ್ಲ ಗುರು. ಐ ಥಿಂಕ್ ಅಲ್ಲಿ ಸ್ಲೀಪರ್ ಕ್ಲಾಸಲ್ಲಿ ಇರ್ಬೋದು. ಆ್ಯಂಡ್ ಇಲ್ಲಿ ಟ್ರೈನ್ಗಳಲ್ಲಿ ನೋಡ್ಬೋದು ನೀವು, ಡಸ್ಟ್ಬಿನ್ ಅಂದರೆ ಈ ಥರ ಒಂದು ಪ್ಲಾಸ್ಟಿಕ್ ಆಗಿರ್ತಾರೆ. ಇದರಲ್ಲಿ ಎಲ್ಲರೂ ತಮ್ಮ ವೇಸ್ಟ್ಗಳನ್ನು ಹಾಕ್ತಾರೆ. ಈ ಟ್ರೈನ್ ಆ್ಯಕ್ಚುಲಿ ಲಾವೋಸಿಗೆ ಹೋಗುತ್ತೆ ಬಾರ್ಡರ್ ಕ್ರಾಸ್ ಮಾಡಿ. ಸೊ ನಾವು ಬಾರ್ಡ್ರ್ ಕ್ರಾಸ್ ಮಾಡೋಕ್ಕೆ ಟಿಕೆಟ್ ತೊಗೊಂಡಿಲ್ಲ. ನನಗೆ ಗೊತ್ತಿದ್ದಿಲ್ಲ ಈ ಟ್ರೈನ್ ಹೋಗುತ್ತೆ ಅಂತೇಳಿ ಬಾರ್ಡ್ರ್ ಕ್ರಾಸ್ ಮಾಡಿಕೊಂಡು, ಹಾಗಾಗಿ ನಾನು ಟಿಕೆಟ್ ತೊಗೊಂಡಿಲ್ಲ. ಇಲ್ಲಾಂದರೆ ಮೊದಲೇ ಟಿಕೆಟ್ ತೊಗೊತಾ ಇದ್ದೆ. ಇವಾಗ ನಾನು ಅಲ್ಲಿ ಬಾರ್ಡರ್ ಟೌನಲ್ಲಿ ಇಳ್ಕೊಂಡು ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ಮುಂದೆ ಹೋಗಬೇಕಾಗುತ್ತೆ. ಇದು ಥೈಲ್ಯಾಂಡ್ನ ಒಂದು ಚಿಕ್ಕ ಹಳ್ಳಿಗಳು ನೋಡ್ಬೋದು, ಥರ ಇದೆ ಚಿಕ್ಕ ಹಳ್ಳಿಗಳು. ಆ್ಯಂಡ್ ನೋಡ್ಬೋದು ಮತ್ತೆ ಸೆಕ್ಯೂರಿಟಿ ಚೆಕಿಂಗ್ ಎಲ್ಲ ಮಾಡ್ತಾ ಇದೆ ಇಲ್ಲಿ. ಯಾಕಂದರೆ ಬಾರ್ಡರಿಗೆ ಹೋಗ್ತಾ ಇದೆಯಲ್ಲ ಟ್ರೈನು, ಬಂದು ಚೆಕ್ ಮಾಡ್ತಾ ಇದ್ದಾರೆ ಟಿಕೆಟು ಎಲ್ಲರೂ ಇಲ್ಲಿ ಪೊಲೀಸ್ಗಳು. ನೋಡ್ಬೋದು
ಹೌದು, ಥೈಲ್ಯಾಂಡಿನ ಬಾರ್ಡರ್ ಏರಿಯಾ ಇದು ಆ್ಯಕ್ಚುಲಿ. ಸೂರ್ಯೋದಯ ಆಗಿದೆ ಆ್ಯಂಡ್ ನಮ್ಮ ಟ್ರೈನ್ ಇಲ್ಲೇ ಸ್ಟಾಪ್ ಆಯಿತು. ಯಾಕೆ ಸೊ ಬಾರ್ಡರ್ನ ಹಳ್ಳಿಗಳು, ಊರುಗಳು ಇವೆಲ್ಲ ನೀವು ನೋಡ್ಬೋದು. ಮುಂದೆ ಅಗ್ರಿಕಲ್ಚರ್ ಏರಿಯಾ ನೋಡಿ ಯಾವ ಥರ ಇದೆ. ನಿಜವಾಗ್ಲೂ ನಾನು ಶಾಕ್ ಆಗಿದ್ದೀನಿ ಅಗ್ರಿಕಲ್ಚರ್ ಯಾವ ಥರ ಇದೆ ಅಂತೇಳಿ ಥೈಲ್ಯಾಂಡಲ್ಲಿ. ಸೊ ಎಕ್ಸ್ಪ್ಲೋರ್ ಮಾಡಬೇಕಿದ್ದು ನಾನು ಯಾವುದಾಗಿ ಹಳ್ಳಿಗೆ ಹೋಗಿ ನೋಡೋಣ. ಮುಂದಿನ ಸಲ ಬಂದು ಥೈಲ್ಯಾಂಡಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಯಾರಿಗೋ ಕಳ್ಳನ್ಗೆ ಹಿಡ್ಕೊಂಡು ಹ್ಯಾಂಡ್ ಕಫ್ ಹಾಕಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನಂತ ಗೊತ್ತಿಲ್ಲ. ಪೊಲೀಸರೆಲ್ಲ ಭಾಳ ಜನ ಇದ್ದಾರೆ ಅವನ ಜೊತೆ. ನೋಡ್ತಾ ಇದ್ದೀನಲ್ಲ, ಗೊತ್ತಿಲ್ಲ ಅವರು ಏನಾಗಿದೆ ಅಂತೇಳಿ. ಆ್ಯಂಡ್ ಹೋಗೋಣ ಇವಾಗ. ಇಲ್ಲಿಂದ ಲಾಸ್ಗೆ ಹೋಗೋದು. ಯಾವುದೇ ಜರ್ನಿ ಸ್ಟಾರ್ಟ್ ಆದರೆ ಎಂಡ್ ಆಗಲೇಬೇಕು. ಅದೇ ಥರ ನಮ್ಮ ಪ್ರಯಾಣ ನಿನ್ನೆ ಶುರುವಾಗಿದ್ದು ಪಟಾಯದಲ್ಲಿ. ಸೊ ಇವಾಗ ಮುಕ್ತಾಯಗೊಂಡಿದೆ ನಮ್ಮದು ನಾಂಕಾಯಲ್ಲಿ. ಸೊ ಪ್ರೆಸೆಂಟ್ ನಾನು ನಾಂಕಾಯಿಗೆ ಬಂದು ರೀಚ್ ಆಗಿದ್ದೀನಿ. ಆ್ಯಂಡ್ ನೀವು ನೋಡ್ಬೋದು ಇದು ನಾಂಕಾಯಿನ ರೈಲ್ವೆ ಸ್ಟೇಷನು. ಆ್ಯಂಡ್ ಈ ಟ್ರೈನ್ ಮುಂದೆ ಹಂಗೆ ಕಂಟಿನ್ಯೂ ಮಾಡುತ್ತೆ ಜರ್ನಿ. ಲಾಸ್ಗೆ ಹೋಗುತ್ತೆ. ಗೊತ್ತಿದ್ದಿಲ್ಲ ಈ ಟ್ರೈನ್ ಹೋಗುತ್ತೆ ಲಾಸ್ಗೆ ಅಂತೇಳಿ. ಇಲ್ಲಾಂದರೆ ಈ ಟ್ರೈನಲ್ಲೇ ಹೋಗ್ಬಿಡ್ತಿದ್ದೆ ನಾನು ಬಾರ್ಡರ್ ಕ್ರಾಸ್ ಮಾಡ್ಕೊಂಡು. ಎಲ್ಲ ಜನಗಳು ನಿಂತ್ಕೊಂಡಿದ್ದಾರೆ. ಇವರೆಲ್ಲ ಇಂಟರ್ನ್ಯಾಷನಲ್ ಡಿಪಾರ್ಚರ್ ಮಾಡೋರು. ಸೊ ಇಲ್ಲಿಂದ ಥೈಲ್ಯಾಂಡಿಂದ ಎಕ್ಸಿಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಇಂಟರ್ನ್ಯಾಷನಲ್ ಇಮಿಗ್ರೇಷನ್ ಎಲ್ಲ ಇಲ್ಲೇ ಆಗುತ್ತೆ ಇವ್ರದ್ದು. ಸೊ ಈ ರೈಲ್ವೆ ಸ್ಟೇಷನಿಂದನೇ ಇಲ್ಲೇ ಇಮಿಗ್ರೇಷನ್ ಇದೆ ಮುಂದೆ, ಚೆಕ್ ಪಾಯಿಂಟು. ಸೊ ಇಲ್ಲಿಂದ ಎಕ್ಸಿಟ್ ತೊಗೊಂಡು ಇವ್ರು ಮುಂದೆ ಕಂಟಿನ್ಯೂ ಮಾಡ್ಕೊತ ಹೋಗ್ತಾರೆ ಹಂಗೆ. ಸೊ ನಾವು ಇಲ್ಲಿಂದನೇ ಎಕ್ಸಿಟ್ ಆಗಬೇಕಿತ್ತು. ಸೊ ಇವಾಗ ಇಲ್ಲಿಂದನೇ ಎಕ್ಸಿಟ್ ಆಗಿ ಹೊರಗಡೆ ಹೋಗೋಣ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಗಳ ಜೊತೆ. ನಾವು ಇವಾಗ ಇಲ್ಲಿಂದ ಬಾರ್ಡರ್ ಕಡೆ ಹೋಗೋಣ. ಫೈನಲಿ ನಾವು ಗುಡ್ ಬೈ ಹೇಳ್ಬಿಡೋಣ ನಮ್ಮ ಥೈಲ್ಯಾಂಡಿಗೆ. ಸೊ ಒಂದು ಒಳ್ಳೆ ಮೆಮೊರೀಸ್ ಗುರು ಥೈಲ್ಯಾಂಡಲ್ಲಿ. ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸು, ಹೊಸ ಎಕ್ಸ್ಪೀರಿಯೆನ್ಸು, ಹೊಸ ಫ್ರೆಂಡ್ಗಳು ಥೈಲ್ಯಾಂಡಲ್ಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸಿ ಯು. ಬೈ ಫ್ರಮ್ ಥೈಲ್ಯಾಂಡ್.